ನೋಡಿದ್ರಲ್ಲ ರೈತ ಮಿತ್ರರೇ, ಸೊ ಯಾವ ಥರ ಇತ್ತು ನಮ್ಮ ಈ ಡ್ರಿಪ್ಪರು. ನಾನು ಏನಕ್ಕೆ ಇದೇ ಡ್ರಿಪ್ಪರ್ನ ಸೆಲೆಕ್ಟ್ ಮಾಡಿದೆ ಅಂತ ಸೊ ನಿಮ್ಗೆ ಈಗ ಇನ್ ಡೀಟೇಲ್ ಐಡಿಯಾ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ರೈತ ಮಿತ್ರ. ನೋಡಿ ರೈತ ಮಿತ್ರ, ಇವ್ರ ಹತ್ರ 3 ಕಲರ್ ಡ್ರಿಪ್ಪರ್ ಇದೆ. ಓಕೆ, ಇದೇನು ರೆಡ್ ಕಲರ್ ಇದೆ ಅಲ್ಲ ರೈತ ಮಿತ್ರ, ಇದು ಬಂದುಬಿಟ್ಟು ನಿಮಗೆ ಕೇವಲ ಎಷ್ಟೇ ನಿಮ್ಮ ಬೋರಿನಲ್ಲಿ ಪ್ರೆಷರ್ ಇರಲಿ, ಎಷ್ಟೇ ಪ್ರೆಷರ್ ಇದ್ದರೂ ಇದರಲ್ಲಿ ಕೇವಲ 1 ಗಂಟೆಗೆ 2 ಲೀಟ್ರ್ ನೀರು ಕೊಡೋದು. ಎಷ್ಟೇ ಪ್ರೆಷರ್ ಇರಲಿ ನನ್ನ ರೈತ ಮಿತ್ರ, ಕೇವಲ 2 ಲೀಟ್ರ್ ಕೊಡೋದು. ಮತ್ತು ಇದೇನು ಗ್ರೇ ಕಲರ್ ನೋಡ್ತಾ ಇದ್ದೀರಲ್ಲ ನೋಡಿ, ಇದು ನಿಮ್ಮ ಬೋರಿನಲ್ಲಿ ಎಷ್ಟೇ ಪ್ರೆಷರ್ ಇದ್ದರೂ ಇದು ಕೇವಲ 4 ಲೀಟ್ರ್ ನೀರು ಇದರಿಂದ ಆಚೆ ಬರೋದು. ತೊಟ್ಟ ಅಂತ ನೋಡಿ, ಇಲ್ಲಿಂದ ತೊಟ್ಕಿ 4 ಲೀಟ್ರ್ ನೀರು ಆಚೆ ಬರುತ್ತೆ. ಮತ್ತು ಇದೇನಿದೆ ಹಸಿರು ಇದೆ ಅಲ್ಲ, ಓಕೆ, ಈ ಕಲರ್ ಬಂದುಬಿಟ್ಟು ನಿಮಗೆ 8 ಲೀಟ್ರ್ ನೀರು ಅಷ್ಟೇ ಆಚೆ ಕೊಡುತ್ತೆ. ಸೊ ಇದರಲ್ಲಿ ನಿಮಗೆ ಅದು ಒಂದು ತುಂಬಾ ಉತ್ತಮವಾದ ಒಂದು ಅವರು ಅಂಶನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ನಿಮ್ಮ ಹತ್ರ ಈಗ ತುಂಬ ಇದೆ ಅಂದರೆ ನೀವು ಪ್ರತಿಯೊಂದೂ ಇಲ್ಲಿ ನೋಡಿ 8 ಲೀಟ್ರ 4 ಲೀಟ್ರ ಅಂತ ನೋಡೋ ಅಂಥ ಸಮಸ್ಯೆ ಇಲ್ಲ. ಕಲ್ಲರ್ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ 2, 4, 8 ಅಂತ. ಸೊ ಇದು ನಿಮ್ಮ ಹತ್ರ ತುಂಬ ಎಲ್ಲರೂ ನೀವು ಎತ್ತಿಟ್ಟಿದ್ರು ತೆಗೆದು ಹಾಕೋದಕ್ಕೆ ತುಂಬಾ ಉಪಯೋಗ. ನಾನು ಈ 2 ಲೀಟ್ರ್ ನೀರು ಬರೀ ನನ್ನ ಬರೀ ಪಪಾಯ ಗಿಡಕ್ಕೆ ಕೊಡ್ತೀನಿ 2 ಲೀಟ್ರದ್ದು ನೀರು. ಮತ್ತು ನೋಡಿ ಈ 4 ಲೀಟ್ರ್ ನೀರು ನನ್ನ ಸೀಬೆ ಮತ್ತು ನನ್ನ ಬಟರ್ ಫ್ರೂಟ್ ಗಿಡಕ್ಕೆ ಕೊಡ್ತೀನಿ. ಮತ್ತು ಈ 8 ಲೀಟ್ರ್ ನೀರು ನನ್ನ ಬಾಳೆ ಮತ್ತು ತೆಂಗಿಗೆ ಕೊಡ್ತೀನಿ. ನನ್ನ ಬಾಳೆ ಮತ್ತು ತೆಂಗಿಗೆ 8 ಲೀಟ್ರ್ ನೀರು ಕೊಡ್ತೀನಿ. ಸೊ ಅದರಿಂದಾಗಿ ಏನಾಗುತ್ತೆ ನೋಡಿ ರೈತ ಮಿತ್ರ, ಇದೇ ಒಂದೇ ಪೈಪಿನಲ್ಲಿ ನೀವು ನಿಮಗೆ ಯಾವ ಗಿಡಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕು ನೀವು ಕೊಡ್ಬೋದು ರೈತ ಮಿತ್ರ. ಇದು ನಮ್ಮ ಆನ್ಲೈನ್ ಡ್ರಿಪ್ಪರಲ್ಲಿ ಇರೋವಂಥ ಒಂದು ಒಳ್ಳೆಯ ಸದುಪಯೋಗ. ನೀವು ಆನ್ಲೈನ್ ಡ್ರಿಪ್ಪರ್ ಬಳಸೋದ್ರಿಂದ. ಅದೇ ನೀವು ಇನ್ಲೈನ್ ಡ್ರಿಪ್ಪರ್ ಬಳಸಿದ್ರೆ, ಇನ್ಲೈನ್ ಲ್ಯಾಟ್ರಲ್ ಬಳಸಿದ್ರೆ ಸೊ ಎಲ್ಲ ಗಿಡಕ್ಕೂ ಒಂದೇ ಪ್ರಮಾಣದ ನೀರು ಹೋಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪಪಾಯಿಗೆ ಹೆಚ್ಚಿನ ನೀರು ಕೊಟ್ಟರೆ ಅದು ತುಂಬ ಹಳದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಪಪಾಯದಲ್ಲಿ ಬೇರು ಕೊಳೆಯೋ ರೋಗ ಬರುತ್ತೆ. ಸೊ ಅದರಿಂದಾಗಿ ನಿಮ್ದು ಇದೇ ಥರ ಮಿಶ್ರ ಬೆಳೆ ಇದ್ದರೆ ದಯವಿಟ್ಟು ಇದಕ್ಕೆ ಹೋಗಿ. ಬಟ್ ನೀವು ಡ್ರಿಪ್ಪರ್ ಆಗ್ತಾ ಇದ್ದೀರಾ ಅಂದರೆ ರೈತ ಮಿತ್ರ, ನಾನು ನಿಮಗೆ ನನ್ನ ಕಳೆದ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ಫಿಲ್ಟರ್ಸ್ ಸಿಸ್ಟಮ್ಮು ತುಂಬಾ ಅಗತ್ಯ. ಯಾಕಂದರೆ ಈ ಡ್ರಿಪ್ಪರಲ್ಲಿ ಬಂದು ನೋಡಿ ಎಷ್ಟು ಸಣ್ಣ ತೂತಿದೆ. ಈ ಡ್ರಿಪ್ಪರಲ್ಲಿ ಬಂದು ಅಪ್ಪಿ ಏನಾದ್ರು ಕಸ ಕಡ್ಡಿ ಕಚ್ಕೊಂಡ್ರೆ ಇಡೀ ಈ ಪೈಪು ಪೂರ್ತಿ ನಿಮಗೇನು 98 ಅಡಿ ಇದೆ ಅಲ್ಲ, ಎಲ್ಲಿ ಕಚ್ಕೊಂಡಿದೆ ಎಲ್ಲಿ ಕಸ ಬಂದಿದೆ ಗೊತ್ತಿಲ್ಲ. ಅಲ್ಲಿಂದ ತೆಗೆದು ಇದು ಕ್ಲೀನ್ ಮಾಡಬೇಕಾದ್ರೆ ಪಡೋ ಕಷ್ಟ ಬರೀ ರೈತನಿಗೆ ಮಾತ್ರ ಗೊತ್ತು. ಸೊ ಕೆಲವು ನನ್ನ ರೈತ ಮಿತ್ರರು ಅವ್ರು ಪಟ್ಟಿರೋ ಕಷ್ಟನೆಲ್ಲ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಸೊ ಅವ್ರು ಏನು ತಪ್ಪು ಮಾಡಿದ್ದಾರೆ ಅದನ್ನು ನಾನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ ರೈತ ಮಿತ್ರ. ಸೊ ನಾನೇನು ತಪ್ಪುಗಳು ಮಾಡಿದ್ದೀನಿ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ರೈತರು ಒಬ್ಬರಿಂದ ಒಬ್ರಿಗೆ ಈ ಥರದ್ದು ಕೆಲವೊಂದು ಹಂಚ್ಕೊಬೇಕು ನಾವು. ಆಗ ಎಲ್ಲರೂ ಈ ತಪ್ಪುಗಳು ಮಾಡೋದನ್ನ ಕಮ್ಮಿಯಾಗಿ ಆಗುತ್ತೆ. ಸೊ ಈಗ ಬನ್ನಿ ನೋಡಿ, ನಾನು ನಿಮಗೆ ಲೈವ್ ತೋರಿಸ್ಬಿಡ್ತೀನಿ ಯಾವ ಥರ ಈ ಡ್ರಿಪ್ಪರ್ ಪೈಪ್ಗೆ, ನಿಮ್ಮ ಈ ಲ್ಯಾಟ್ರಲ್ ಪೈಪ್ಗೆ ಈ ಡ್ರಿಪ್ಪರ್ ಹಾಕೋದು ಅಂತ. ಇದಕ್ಕೆ ಒಂದು ಸಣ್ಣದಾದ ಒಂದು ಸಾಮಗ್ರಿ ಬರುತ್ತೆ, ಅದನ್ನು ನಿಮಗೆ ಎಲ್ಲ ಕಡೆ ಸಿಕ್ಕುತ್ತೆ. ನೀವು ಕೇಳಿದ್ರೆ ಅವರು ಕೊಡ್ತಾರೆ. ನೋಡಿ, ಇದು ಬಂದುಬಿಟ್ಟು ಡ್ರಿಪ್ಪರ್ ಪೈಪ್ ಪಂಚರ್ ಅಂತ ಕರೀತಾರೆ. ಈ ಥರನೂ ಬರುತ್ತೆ, ಕೆಲವು ಬೇರೆ ಥರ ಒಂದು ಮೆಟಲ್ಲು ಬರುತ್ತೆ. ಸೊ ನನಗೆ ಇದು ಬರೀ 5 ರೂಪಾಯಿ ಬಿತ್ತು ಸಾಕು ನನಗೆ, ಪ್ಲಾಸ್ಟಿಕ್ ಅಂತ ನಾನು ಇಟ್ಕೊಂಡು. ನೋಡಿ, ಇದರಲ್ಲಿ ಈ ಪೈಪ್ಗೆ ನೀವು ನೋಡಿ ಈ ಥರ ಸಣ್ಣದಾಗಿ ಹಿಂಗೆ ಚುಚ್ಚಿ ಈಗ ಪಂಚರ್ ಮಾಡಬೇಕು. ಫಸ್ಟು ಪಂಚರ್ ಮಾಡಿ ಈ ಥರ ಹೀಗೆ ಹಂದಿ ತೆಗೆದ್ಬಿಟ್ಟು ನಿಮ್ಮ ಹತ್ರ ಯಾವುದೇ ಡ್ರಿಪ್ಪರ್ ಇದೆ ಅಲ್ಲ ನೋಡಿ, ಅದರ ಹಿಂದಿನ ಭಾಗ, ಈ ಹಿಂದಿನ ಭಾಗನ ಇದಕ್ಕೆ ಹಾಕಿ ಜಸ್ಟ್ ಹಾಕಿ ನೋಡಿ. ಎಷ್ಟು ಕಷ್ಟ ಇದೆ ಇದು ಹಾಕೋದು ಅಂತ ಈ ಪೈಪ್ಗೆ. ಅದೇ ನೀವು ಕಮ್ಮಿ ಕ್ವಾಲಿಟಿ ಪೈಪ್ ತೊಗೊಂಡ್ರೆ ಪುಸುಕ್ ಅಂತ ಹೋಗ್ಬಿಡುತ್ತೆ ಒಳಗೆ. ನೋಡಿ ಈ ಥರ ಹಾಕಿದ್ರೆ ನೋಡಿ, ಈಗ ನಿಮ್ಮ ಇಲ್ಲಿಂದ ನಿಮಗೆ 8 ಲೀಟ್ರ್ ನೀರು ಬರೋಕ್ಕೆ ರೆಡಿ ಆಯಿತು ನನ್ನ ರೈತ ಮಿತ್ರರೇ. ತುಂಬಾ ಈಸಿ. ಮತ್ತೀಗ ಫಾರ್ ಎಕ್ಸಾಂಪಲ್ ನೋಡಿ ರೈತ ಮಿತ್ರ, ಈಗ ನಾವು 8 ಹಾಕಿಲ್ಲ ಅಂದ್ಕೊಳ್ಳೋಣ. ಇದು ಒಂದು ಸದುಪಯೋಗ ಕೂಡ ಇದೆ. ನೀವು ಇದರಲ್ಲಿ ಒಂದು ತೂತಿಗೆ ನೀವು 2 ರಿಂದ 3 ಬಾರಿ ಈ ಪ್ರಯತ್ನ ಮಾಡ್ಬೋದು. ಈಗ ನೋಡಿ ನಿಮ್ಮದು ಗಿಡ ಚಿಕ್ಕದಿದೆ. ಫಾರ್ ಎಕ್ಸಾಂಪಲ್ ಈಗ ನಾವು ನಮ್ಮ ತೆಂಗಿನ ಗಿಡಕ್ಕೆ ಒಂದು 4 ಲೀಟ್ರ್ ಕೊಡ್ತಾ ಇದ್ದೀವಿ, ಅದು ಚಿಕ್ಕ ಗಿಡ ಅಂತ ಅಂದ್ಕೊಂಡು ಭಾವಿಸೋಣ. ಓಕೆ, ಸೊ ಈಗ ನಾವು ಅದಕ್ಕೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ 2 ಲೀಟ್ರ್ ಚುಚ್ಬೋದು ನಾವು. ಇದೇ ಡ್ರಿಪ್ ತೂತಿಗೆ ಹೋಗುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಮತ್ತೆ ನಿಮಗೆ ನೀರು ಲೀಕೇಜ್ ಬರಲ್ಲ ಇಲ್ಲಿಂದ. ಮತ್ತು ನಿಮಗೆ ಇದು ಬೇಡ, ನಾಳೆ ಗಿಡ ಇನ್ನು ಸ್ವಲ್ಪ ದೊಡ್ಡದಾಯಿತು,
ಇದು ತೆಗೆದುಬಿಟ್ಟು ನೀವು ಸ್ವಲ್ಪ ತೆಗೆಯೋದು ಹಾಕೋದು ಕಷ್ಟ, ಬಟ್ ಈ ಪ್ರೋಸೆಸ್ ಆದಷ್ಟು ಕಮ್ಮಿ ಮಾಡಿ. ಓಕೆ, ಆಗ ನಿಮ್ಮ ಪೈಪಿನ ಕ್ವಾಲಿಟಿ ಜಾಸ್ತಿ ಬರುತ್ತೆ. ಮತ್ತು ಆಗ ನಿಮಗೆ 8 ಲೀಟ್ರ್ ಬೇಕು. ಗಿಡ ನಾಳೆ ಸ್ವಲ್ಪ ದೊಡ್ಡದಾಯಿತು, ಹಣ್ಣಿನ ಕೊಡ್ತಾ ಇದೆ, ನೀರು ಸ್ವಲ್ಪ ಹೆಚ್ಚಿಗೆ ಕೊಡಬೇಕು, ಆಗ ನೀವು ಇಲ್ಲಿಗೆ 8 ಲೀಟ್ರದ್ದು ಹಾಕ್ಬೋದು. ಸೊ ನಿಮ್ಮ ಈ ಪೈಪ್ ಲೈನ್ ಚೇಂಜ್ ಮಾಡೋ ಅಗತ್ಯ ಇಲ್ಲ, ಬರೀ ಈ ಡ್ರಿಪ್ಪರ್ ಚೇಂಜ್ ಮಾಡಿದ್ರೆ ಸಾಕು ನನ್ನ ರೈತ ಮಿತ್ರರೇ. ಸೊ ಇದು ಮೇಯ್ನ್ ಡ್ರಿಪ್ಪರಲ್ಲಿ ಇರೋವಂಥ ಸದುಪಯೋಗ. ಇನ್ನು ಕೆಲವೊಂದೊಂದು ಮಾರ್ಕೆಟಲ್ಲಿ ಬರುತ್ತೆ ರೈತ ಮಿತ್ರರೇ, ನಾನು ಅದನ್ನು ಟ್ರಯಲ್ಗೆ ಹಾಕಿದ್ದೀನಿ. ಒಂದು ಚಿಕ್ಕದೊಂದು ಕೆಂಪದು ಇರುತ್ತೆ, ಅದು ಹಿಂಗೆ ತಿರುಗಿಸಿದ್ರೆ ಜಾಸ್ತಿ ಆಗುತ್ತೆ, ಹಿಂಗೆ ತಿರುಗಿಸಿದ್ರೆ ಕಮ್ಮಿ ಆಗುತ್ತೆ. ಅದನ್ನು ನಾನು ಒಂದು 2-3 ಕಡೆ ಟ್ರಯಲ್ಗೆ ಅಂತ ಹಾಕಿ ನೋಡಿದೆ. ಅದು ಈಗ ಆಲ್ರೆಡಿ ನನ್ನ ಡ್ರಿಪ್ ಲೈನ್ ಮಾಡಿ ಸತತವಾಗಿ 9-10 ತಿಂಗಳಾಯ್ತು, ಹತ್ತಿರ 10 ತಿಂಗಳಾಯಿತು. ಆಲ್ರೆಡಿ ಅದು ಬಿಸಿಲು ತಾಪಕ್ಕೆ ಮೇಲ್ಗಡೆ ಕ್ಯಾಪ್ ಎಲ್ಲ ಒಡೆದೋಗಿ ಪುಡಿ ಪುಡಿ ಆಗಿಬಿಟ್ಟಿದೆ. ಬಟ್ ನೋಡಿ, ಇದು ನಮ್ಮ ಡ್ರಿಪ್ಪರು, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಪೂರ್ತಿ ಎಲ್ಲ ನಂದು, ನೀವು ನಮ್ಮ ನೈಸರ್ಗಿಕ ಬೆಳೆ ಆಗಿರೋದ್ರಿಂದ ಪೂರ್ತಿ ನೋಡಿ ಎಲ್ಲ ಕಸ ಕಡ್ಡಿಗಳು ಇದ್ದರೂ ನೋಡಿ, ಇನ್ನು ಡ್ರಿಪ್ಪರ್ ಹೇಗಿದೆ ನೋಡಿದ್ರೆ, ಇದೇನೂ ಆಗಿಲ್ಲ ಬಿಸಿಲು ತಾಪಕ್ಕೆ. ಮತ್ತು ನೋಡಿ, ನಿಮ್ಗೆ ಇಲ್ಲಿ ಎಲ್ಲೂ ಒಂಚೂರು ಪಾಚಿ ಕಟ್ಕೊಂಡಿಲ್ಲ, ಕಾಣ್ತಾ ಇದೆಯಾ ರೈತ ಮಿತ್ರ? ನೋಡಿ, ಒಂಚೂರು ಹತ್ರಕ್ಕೆ ತರ್ತೀನಿ ನೋಡಿ, ಎಲ್ಲೂ ಕೂಡ ನಿಮ್ಗೆ ಪಾಚಿ ಕಟ್ಟಿಲ್ಲ. ನೋಡಿ, ಪೈಪ್ದು ಔಟ್ಪುಟ್ಟು ನೋಡಿ, ತೂತು ಎಷ್ಟಿದೆ, ಇನ್ನೂ ಎಷ್ಟು ಕ್ಲಿಯರ್ ಆಗಿದೆ. ಯಾವುದೇ ರೀತಿ ನೋಡಿ, ಈ ಮಣ್ಣಲ್ಲಿ ಹಿಂಗಿದ್ರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂಥ ಕಸ ಕಟ್ಟಿಲ್ಲ. ನಾನು ನಿಮಗೆ ನನ್ನ ಡ್ರಾಯಿಂಗಲ್ಲಿ ತೋರಿಸ್ದೆ, ಇದರಲ್ಲಿ ಒಂದು ಮ್ಯಾನ್ಯುವಲ್ ಫ್ಲಶಿಂಗ್ ಸಿಸ್ಟಮ್ ಇದೆ ಆಟೋಮೆಟಿಕ್ಕಾಗಿ. ಇನ್ ಕೇಸ್ ಇಲ್ಲಿ ಕಸ ಗಿಸ ಕಟ್ಕೊಂಡ್ರೆ ಅದೇ ಕೂಡ ಫ್ಲಶ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ₹3.80. ನೀವೇನು ಲೋಕಲ್ ತೊಗೊತೀರ ಅದು ₹2. ಸೊ ದಯವಿಟ್ಟು ಕೆಲವೊಂದೊಂದರಲ್ಲಿ ನಾವು ರೈತ ಮಿತ್ರರೇ ದುಡ್ಡು ಉಳಿಸ್ಬಾರ್ದು. ಆದಷ್ಟು ಒಳ್ಳೆ ಗುಣಮಟ್ಟದ ವಸ್ತುಗಳನ್ನ ಎಲ್ಲ ಹಾಕಬೇಕೋ ಅಲ್ಲಿ ಹಾಕಿ ರೈತ ಮಿತ್ರ. ನಾವು ನಿಮ್ಗೆ ಆಲ್ರೆಡಿ ನನ್ನ ಹಳೆ ಬೇಲಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ನೋಡಿ, ನಾನು ಇದರಲ್ಲಿ ದುಡ್ಡು ಉಳಿಸಿದ್ದೀನಿ. ಎಷ್ಟು ದೂರಕ್ಕೆ ಹಾಕಿದ್ದೀನಿ ನೋಡಿ, 12 ಅಡಿಗೆ ನಾನು ಒಂದೊಂದು ಪೋಲ್ ಹಾಕಿದ್ದೀನಿ. ಮತ್ತು ನೋಡಿ, ಹಾಕಿರೋದು ಬರೀ ನಾನು 4 ಲೈನು, ಕೆಲವರು 5 ಲೈನ್ 6 ಲೈನ್ ಹಾಕ್ತಾರೆ. ಸೊ ಅಲ್ಲಿ ದುಡ್ಡು ಉಳಿಸಿ ರೈತ ಮಿತ್ರ. ಎಲ್ಲಿ ದುಡ್ಡು ಹಾಕಬೇಕು ದಯವಿಟ್ಟು ಅಲ್ಲಿ ಹಾಕಿ. ಯಾಕೆಂದರೆ ಇದೇ ನಿಮಗೆ ಗಿಡಕ್ಕೆ ಯಾವಾಗಲೂ ನೀರು ಕೊಡೋದು, ಇದೇ ನಿಮ್ಮನ್ನ ಯಾವಾಗಲೂ ಕಾಯೋದು. ಸೊ ಎಲ್ಲಿ ನಾವು ದುಡ್ಡು ಖರ್ಚು ಮಾಡಬೇಕು ಅಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು ರೈತ ಮಿತ್ರರೇ. ಸೊ ನೋಡಿದ್ರಲ್ಲ, ಸೊ ನಿಮಗೆ ಇನ್ ಡೀಟೇಲ್ ಆಗಿ ನಾನು ಪ್ರತಿಯೊಂದು ಡ್ರಿಪ್ಪಿಂಗ್ ಸಿಸ್ಟಮ್ದು ಹೇಳಿದ್ದೀನಿ ಇಲ್ಲಿವರೆಗೂ ನನ್ನ ಕಳೆದ ಇಷ್ಟು ಡ್ರಿಪ್ ವಿಡಿಯೋ ಸರಣಿಯಲ್ಲಿ. ಸೊ ನಿಮ್ಮೆಲ್ಲರಿಗೂ ನಾನು ಏನು ಸದುಪಯೋಗ ಪಡ್ಕೊಂಡಿದ್ದೀನಿ ಅದು ಪ್ರತಿಯೊಂದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ರೈತ ಮಿತ್ರ. ಸೊ ಇದೆಲ್ಲನೂ ನೀವು ಸಾಧ್ಯವಾದರೆ ಹೊಸ್ದಾಗಿ ಮಾಡೋರಿದ್ದರೆ ಇದನ್ನು ಅಳವಡಿಸಿ, ಆಲ್ರೆಡಿ ಮಾಡಿರೋರಾದರೆ ಅದರಲ್ಲಿ ಏನು ಚೇಂಜಸ್ ಮಾಡ್ಕೊಬೋದು ಮಾಡ್ಕೊಳ್ಳಿ ರೈತ ಮಿತ್ರ. ಸೊ ಇಷ್ಟಲಿಗೆ ನಮ್ಮ ಡ್ರಿಪ್ಪಿಂಗ್ ವಿಡಿಯೋ ಮುಗಿಸ್ತಾ ಇದ್ದೀವಿ ರೈತ ಮಿತ್ರ. ಸೊ ಇದಾದ ನಂತರ ನೆಕ್ಸ್ಟ್ ನಾವು ನಮ್ಮ ಭೂಮಿ ಫಲವತ್ತತೆ ಮಾಡ್ಕೊಳೋದಕ್ಕೆ ನಾವು ಹಸಿರೆಳೆ ಗೊಬ್ಬರನ ಯಾವ ಥರ ನಮ್ಮ ಜಮೀನಲ್ಲಿ ನಾವು ಮಾಡಿಕೊಂಡು ಅನ್ನೋದ್ರ ಬಗ್ಗೆ ನನ್ನ ನೆಕ್ಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ರೈತ ಮಿತ್ರ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ನಾನು ನಿಮ್ಮ ಕೃಷಿಕ ಕೇಶವ್, ಇದು ನನ್ನ ನೈಸರ್ಗಿಕ ಬದುಕು ಚಾನಲ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೈತ ಮಿತ್ರರೇ, ಶುಭ ದಿನ.